ಎಲ್ರಿಗೂ ನಮಸ್ಕಾರ. ನಾನು ದೃಷ್ಟಿ ಪ್ರಕಾಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಬಿರಿಯಾನಿ ತುಂಬಾ ಚಂದ ಮಾಡ್ತಾರೆ ಅಜ್ಜಿ. ಇವತ್ತು ಏನೇನ್ ಹಾಕಿ ಬಿರಿಯಾನಿ ಮಾಡ್ತಾರೆ ಅಂತ ತೋರಿಸ್ತೀನಿ. ಓಕೆ, ಫಸ್ಟ್ ಬಾಣಲೆಗೆ ಎಣ್ಣೆ ಹಾಕೊಂಡಿರ್ಬೇಕು. ಅದು ಸ್ವಲ್ಪ ಕಾಯಕ್ ಬಿಟ್ಟು ನೆಕ್ಸ್ಟ್ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಏಲಕ್ಕಿ, ಮೆಣಸು, ಮರಾಠಿ ಮೊಗ್ಗು, ಲವಂಗ ಎಲ್ಲ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಬೇಕು. ಹಾಯ್, ಸತ್ಯ ಹೇಳ್ತಾ ಇದ್ದೀನಿ ನಾನು. ಅಜ್ಜಿ ಕ್ಯಾಮ್ರಾ ಮುಂದೆ ಮಾತ್ರ ಸಾಫ್ಟ್ ಆಗಿರ್ತಾರೆ, ಇಲ್ಲಾಂದ್ರೆ ಇದ್ರ ಕಾಳಿ ಬಂತಿ ಬೀರಿ ಎಲ್ರಿಗೂ ಬೈಕೊಂಡು ಕಡೆಯಿಂದ ಈ ಕಡೆ ನಿಜವಾಗ್ಲೂ ಹಂಗೆ ಇರೋದು. ಕ್ಯಾಮ್ರಾದಲ್ಲಿ ಮಾತ್ರ ಸಾಫ್ಟ್ ಆಗಿ ಹಾಯ್ ಅಂತೆಲ್ಲ ಮಾತಾಡ್ತಾರೆ, ಬಟ್ ಫುಲ್ ರೆಬಲ್. ಎಲ್ಲ ರೆಬಲ್ ಆಗಿರ್ಬೇಕು, ಇಲ್ಲ ಅಂದ್ರೆ ನಮ್ಮ ಮಾತು ಕೇಳಲ್ಲ. ದಿನ ಬಿಡ್ಬೇಕು. ಇದನ್ನೇ ಹೇಳ್ಕೊಡ ನೀನ್ ಎಲ್ರಿಗೂ. ಎಲ್ಲರೂ ಹಿಂಗೆ ಬಿಡಿ, ಮೊಮ್ಮಕ್ಕಳಿಗೆ ಹೊಡಿಯೋದೆಲ್ಲ ಇಲ್ಲ, ಅಂದ್ರೆ ಮಾತೆ ಹೆಂಗಿರುತ್ತೆ ಅಂದ್ರೆ ಬಟ್ಟೆ ತುರ್ಕೊಂಡು ಇದು ಎಂತ ಗ್ರೈಂಡ್ ಮಾಡ್ಕೊಳಕ್ಕೆ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋ ಮಸಾಲೆ. ಇದು ಕೊತ್ತಂಬರಿ ಸೊಪ್ಪು, ಪುದೀನ, ನೀಟಾಗಿ ಅದು ಬೇಯ್ತಾ ಇದೆ. ಆಕ್ಚುಲಾಗಿ ಫಸ್ಟ್ ಶುಂಠಿ ಹಾಕ್ಬೇಕಿತ್ತು, ನಾವು ವಿಡಿಯೋ ಮಾಡೋ ಇದ್ರಲ್ಲಿ ಮರ್ತ್ಬಿಟ್ವಿ. ಶುಂಠಿ ಫಸ್ಟೇ ಹಾಕ್ಬೇಕು. ಯಾವಾಗ ಹಾಕ್ಬೇಕು? ಈರುಳ್ಳಿ ಎಲ್ಲ ಹಾಕೊಂಡಿರಲ್ವಾ, ಆವಾಗ್ಲೇ ಶುಂಠಿನೂ ಹಾಕ್ಬೇಕು. ಯಾವಾಗ್ಲೂ ಮಾಡ್ತಾ ಇರ್ತೀವಿ. ಫೇವ್ರೇಟ್, ಎಲ್ಲಿಗೆ ಹೋದ್ರು ಇದೇ ಬಿರಿಯಾನಿ ನಮ್ ಕೈ ಮಾಡಿಸ್ತಾರೆ. ಎಲ್ಲಾ ಕಡೆ ಮಟನ್ ಬಿರಿಯಾನಿ ಫೇಮಸ್. ನನ್ಗೆ ಫಸ್ಟ್ ಆಫ್ ಆಲ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ನಮ್ಮ ಅಜ್ಜಿ ಮಾಡೋ ಮಟನ್ ಬಿರಿಯಾನಿ ಅಂದ್ರೆ ಪ್ರಾಣ. ನೀಟಾಗಿ ಫ್ರೈ ಆಗಿದೆ ಅದು. ಇವಾಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು. ಇದೇನಕ್ಕೆ ಅಜ್ಜಿ? ಮಟನ್ಗೋಸ್ಕರ ಸ್ವಲ್ಪ ಎಣ್ಣೆ ಕಾಯ್ಬೇಕು. ಇವಾಗ ಎಣ್ಣೆ ಕಾದಾದ್ಮೇಲೆ ಇದು ಪಲಾವ್ ಎಲೆ ಹಾಕ್ಬೇಕು. ಹಾಕು. ಇದು ನಮ್ಮನೇಲೆ ಕಾಟನ್ ಬೆಳ್ತಿದ್ವಿ. ಸ್ವಲ್ಪ ಚಕ್ಕೆ, ಲವಂಗ, 2 ಬೌಲ್ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಒಗ್ಗರಣೆಗೆ ಇಷ್ಟು ಪದಾರ್ಥಗಳನ್ನು ಹಾಕೊಳ್ಬೇಕು. ಅರಿಶಿನ, ಉಪ್ಪು, ಕಲ್ಲುಪ್ಪು ಹಾಕ್ಬೇಕು. ಯಾವುದೇ ಪದಾರ್ಥಕ್ಕೂ ಹುಳಿ ಉಪ್ಪು ಹಾಕ್ಬಾರ್ದು, ಹರಳು ಉಪ್ಪು ಹಾಕ್ಬೇಕು. ರುಚಿ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿ ರೋಸ್ಟ್ ಮಾಡಬೇಕು. ಅಲ್ಲಿ ಅರ್ಶಿನ ಹಾಕಿದೀವಲ್ಲ, ಬ್ರೌನ್ ಕಲರ್ ಹೆಂಗ್ ಕಾಣಿಸುತ್ತೆ? ಆಗುತ್ತೆ. ನೀಟಾಗಿ ರೋಸ್ಟ್ ಆಗಿದೆ ಅಂದ್ರೆ ಫ್ರೈ ಆಗಿದೆ. ಇವಾಗ ಏನ್ ಹಾಕ್ಬೇಕು? ಮಟನ್ ಹಾಕ್ಬೇಕು. 1 kg ಮಟನ್.
ಅಕ್ಕಿ ನೆನ್ಸಿಟ್ಕೊಳ್ಬೇಕು. ಎಷ್ಟು ನಿಮಿಷ? ಒಂದು 10 ನಿಮಿಷ. ಓಕೆ, ಒಂದು ಅರ್ಧ ಗಂಟೆ ಅಕ್ಕಿ ನೆನ್ಸಿಟ್ಕೊಳ್ಬೇಕು. ಇನ್ನೊಂದ್ ಕಡೆ ನೀರ್ ಕಾಯಕ್ಕಿಟ್ಟಿದೀವಿ. ಸೊ ಇಲ್ಲಿ ಇರುತ್ತೆ. ಮೆಂತ್ಯ ಸೊಪ್ಪು ಹಾಕೊಳ್ಬೇಕು. ಸ್ವಲ್ಪ ಪುದೀನ, ಟೊಮೊಟೊ. ನಿಂಗೆ ಅಡ್ಗೆ ಮಾಡೋದೆಲ್ಲ ಯಾರು ಕಲಿಸ್ಕೊಟ್ಟಿದ್ದು? ನಮ್ಮಮ್ಮ. ಅವರು ಚೆನ್ನಾಗಿ ಮಾಡ್ತಾ ಇದ್ರಾ? ಅವರು ಚೆನ್ನಾಗಿ ಮಾಡ್ತಿದ್ರು. ನಾನು ಅವರು ಕಲಿಸ್ಕೊಟ್ಟಿದ್ದಲ್ಲ, ಅವ್ರ ಜೊತೆ ನಿಂತ್ಕೊಂಡು ನೋಡ್ಕೊತಾ ಇದ್ದೆ. ಯಾವ ಅಡುಗೆ ಮಾಡಿದ್ರು ಹತ್ರ ಅವ್ರು ನಿಂತ್ಕೊಂತ ಇದ್ದೆ. ನಾನು ಕಲ್ತ್ಕೊಂಡೆ. ಸ್ವಲ್ಪ ಗರಂ ಮಸಾಲ ಹಾಕ್ಬೇಕು. ಖಾರದ ಪುಡಿ ಹಾಕ್ಬೇಕು. ನೆಕ್ಸ್ಟ್ ಧನಿಯಾ ಪೌಡರ್ ಸ್ವಲ್ಪ. ಅದೇನ್ ಮಸಾಲೆ ಮಾಡ್ಕೊಂಡಿದ್ವಿ ಅದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ಇಟ್ಕೊಂಡಿದ್ದಿದ್ ಮಸಾಲೆ ಹಾಕ್ಬೇಕು. ಸ್ಮೆಲ್ ಎಷ್ಟು ಚಂದ ಬರ್ತಾ ಇದೆ ಅಂದ್ರೆ. ಒಂದ್ ನಿಂಬೆಹಣ್ಣು ಹಿಂಡ್ಬೇಕು. ಅದಕ್ಕೆ 1 ಕಪ್ಪು ನೀರ್ ಹಾಕಿದೀವಿ. ನೀರ್ ಹಾಕಾದ್ಮೇಲೆ ಮೊಸರು ಹಾಕೊಳ್ಬೇಕು. 1 ಕಪ್ ಅಷ್ಟು. ಸ್ವಲ್ಪ ಆ ಕನ್ಸಿಸ್ಟೆನ್ಸಿ ಬರೋ ತನಕ ಚೂರು ನೀರ್ ಹಾಕೊಂಡು ಮಿಕ್ಸ್ ಕೊಡ್ಬೇಕು. ಈಗ ಮಾಡಿಸಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ 4 ವಿಷಲ್ ಆಗೋ ತನಕ ವೇಟ್ ಮಾಡ್ಬೇಕು. ಇವಾಗ 4 ವಿಷಲ್ ಆಯ್ತು. ಸೊ ಅದನ್ನ ಹಿಂಗಾಗಿದೆ. ಮಸಾಲೆ ಎಲ್ಲ ಫುಲ್ ಮಟನ್ ಎಲ್ಲ ಬೆಂದಿದೆ. ಒಂದು ಮಿಕ್ಸ್ ಕೊಟ್ಟಾದ್ಮೇಲೆ ಈಗ ಅಕ್ಕಿ ಹಾಕ್ಬೇಕು. ಅದಕ್ಕೆ ನೆನ್ಸಿಟ್ಕೊಂಡಿರೋ ಅಕ್ಕಿ ಹಾಕ್ಬೇಕು. ಲೋಟ ಅಕ್ಕಿ ಹಾಕಿದೀವಿ. ಸೊ ಅದಕ್ಕೆ 6 ಲೋಟ ನೀರು. ಮೊಸರು, ಎಣ್ಣೆ ಎಲ್ಲ ಇರುತ್ತಲ್ವಾ, ನೀರ್ನ 2 ಲೋಟ ಕಮ್ಮಿ ಮಾಡ್ಕೋಬೇಕು. ಎಷ್ಟೊತ್ತು ಬೇಯಬೇಕು? 2 ವಿಷಲ್. 2 ವಿಷಲ್ ಆಗೋ ತನಕ ಬಿಡ್ಬೇಕು. ಓಕೆ, ಫೈನಲಿ ಬಿರಿಯಾನಿ ರೆಡಿ ಆಗ್ತಾ ಇದೆ. ಕುಕ್ಕರ್ ಮುಚ್ಚಿಟ್ಟಿದೀವಿ. ನಮಗೆ ಎಂತ ಸುಸ್ತಾಗಿ ನಿಂತ್ಕೊಳಕೇನೆ ಆಗ್ತಾ ಇಲ್ಲ. ಬರೀ ವಿಡಿಯೋ ಮಾಡಿದ್ಕೆ ಎಲ್ಲ ಮಾಡಿದ್ರು. ಅವರೇ ಮಾಡೋದು ಇದು. ಈಗಿನ ಕಾಲದ ಮಕ್ಕಳು ವಿಡಿಯೋ ಮಾಡಕ್ಕೆ ಸುಸ್ತು. ಅಡಿಗೆ ಮಾಡಕ್ಕಲ್ಲ, ವಿಡಿಯೋ ಮಾಡಕ್ಕೆ ಸುಸ್ತು. ಅವ್ರಿಗೆ ತಿನ್ನಕ್ಕೆ ಆಗಲ್ಲ. ಕೆಲಸ ಮಾಡಿ ಮಾಡಿ ಅಭ್ಯಾಸ ಆಗೋಗಿದೆ ನಮ್ಗೆ. ಇವಾಗ ಕೆಲಸ ಮಾಡ್ಲಿಲ್ಲ ಅಂದ್ರೆ ಇವ್ರಿಗೆ ಇರಕ್ಕಾಗಲ್ಲ. ಆ ತರ ಆಗೋಗಿದೆ. ನೀವು ಮನೆ ಟ್ರೈ ಮಾಡಿ, ಆಯ್ತಾ? ನನ್ನಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನನ್ಗೆ ಇವಾಗಲೇ ಹೊಟ್ಟೆ ಹಸಿರಕ್ಕೆ ತಿನ್ಕೊಂಡು ಬಿಡ್ತಾ ಇದ್ದೀನಿ ಇವಾಗಲೇ. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್. ಬಾಯ್. ಎಲ್ಲ ರುಚಿ ಆಯ್ತಾ? ತಿನ್ನಿ ಆಯ್ತಾ?